ಸರ್ಕಾರದ ಸೂಚನೆಯ ಬಳಿಕ ಫಿನಾನ್ಸ್ನವರ ಕಿರುಕುಳಕ್ಕೆ ಈಗ ಬ್ರೇಕ್ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ. ಫಿನಾನ್ಸ್ ಕಡಿವಾಣಕ್ಕೆ ತ್ವರಿತ ಕಾನೂನಿಗೆ ಸರ್ಕಾರ ಮುಂದಾಗ್ತಾ ಇದ್ದು ಸುಗ್ರೀವಾಜ್ಞೆ ಮೂಲಕ ಕಾನೂನು ಜಾರಿ ಮಾಡೋದಾಗಿ ಈಗಾಗಲೇ ತಿಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಕಾನೂನು ಮಂತ್ರಿ ಎಚ್.ಕೆ. ಪಾಟೀಲ್ ಸಹ ತಿಳಿಸಿದ್ದಾರೆ. ಗೃಹ ಸಚಿವರು ಪರಮೇಶ್ವರ್ ಅವರು ಸಹ ತಿಳಿಸಿದ್ದಾರೆ. ನಾಳೆಯ ಕ್ಯಾಬಿನೆಟ್ನಲ್ಲಿ ಹೊಸ ಮಸೂದೆ ಮಂಡನೆಯಾಗಲಿದೆ. ಪೊಲೀಸರಿಗೆ ಸುಮೋಟೋ ಕೇಸ್ ದಾಖಲಿಸುವಂತೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೆಲ ಹೆಲ್ಪ್ ಲೈನ್ಗಳನ್ನು ಕೂಡ ತೆರೆಯಲಾಗಿದೆ. ಆ ಮೂಲಕವಾಗಿಯೂ ಕೂಡ ದೂರನ್ನು ದಾಖಲು ಮಾಡಬಹುದು. ಯಾರಾದರೂ ಕಿರುಕುಳವನ್ನು ಕೊಡ್ತಾ ಇದ್ರೆ ಮತ್ತು 5 ಗಂಟೆಯ ನಂತರದಲ್ಲಿ ಯಾರಾದರೂ ಬಂದು ಟಾರ್ಚರ್ನ ಕೊಡ್ತಾ ಇದ್ರೆ, ಮನೆಯನ್ನ ಸೀಸ್ ಮಾಡ್ಕೊಳ್ತೀನಿ ಅಂತ ಏನಾದರೂ ಬೆದರಿಕೆ ಹಾಕಿದ್ರೆ ಇದೆಲ್ಲಕ್ಕೂ ಕೂಡ ಒಂದು ಕಡಿವಾಣ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಸಾಲ ವಸೂಲಾತಿ ಸಂದರ್ಭದೊಳಗೆ ಈ ಕಿರುಕುಳವನ್ನು ನಿಷೇಧಿಸೋದ್ರ ಸಲುವಾಗಿ, ನಿಯಂತ್ರಿಸೋದ್ರ ಸಲುವಾಗಿ ಒಂದು ಕಾನೂನು ಆಗಬೇಕು. ಅದಕ್ಕಾಗಿ ಅದು ಬೇಗ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಸುಗ್ರೀವಾಜ್ಞೆ ಮೂಲಕ ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ನೀಡಿದರು. ಆ ಹಿನ್ನೆಲೆಯೊಳಗೆ ನಾವು ಇವತ್ತು ಸುದೀರ್ಘವಾಗಿ ನಾನು ಹಾಗೂ ಗೃಹ ಸಚಿವರು ಚರ್ಚೆ ಮಾಡಿದ್ದೇವೆ. ಈ ಮಸೂದೆ ಭಾಳ ಮಹತ್ವದ್ದಾಗಿರೋದ್ರಿಂದ ಕೆಲವು ವಿಚಾರದಲ್ಲಿ ನಾವಿಬ್ಬರು